ಫಾರಿನ್ ಟ್ರಿಪ್ನಲ್ಲಿದ್ದ ಕೃಷ್ಣ ಬೈರೇಗೌಡರು ಇನ್ಫ್ಯಾಕ್ಟ್ ಈ ಕೋಗಿಲು ಬಡಾವಣೆಗೆ ಸಂಬಂಧಪಟ್ಟ ಕ್ಷೇತ್ರದ MLA ಕೂಡ ಇದೀಗ ಫಾರಿನ್ ಟ್ರಿಪ್ ಬಳಿಕ ಕೋಗಿಲು ಲೇಔಟ್ಗೆ ಭೇಟಿ ಕೊಟ್ಟಿದ್ದಾರೆ. ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು, ಅದನ್ನು ತೆರವು ಮಾಡಲಾಗಿದೆ. ಆದರೆ ಮಾನವೀಯತೆ ದೃಷ್ಟಿಯಿಂದ ಇವರಿಗೆಲ್ಲ ಪರ್ಯಾಯವಾಗಿ ಮನೆ ಕಲ್ಪಿಸಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅಷ್ಟೇ. ಸರ್ಕಾರಿ ಜಾಗ ಒತ್ತುವರಿ ತೆರವು ಮಾಡೋದು ಸರ್ಕಾರದ ಕೆಲಸ, ಅದನ್ನು ಮಾಡಿದೆ ಸರ್ಕಾರ. ಇದರ ಜೊತೆಗೆ ಅಲ್ಲಿ ಯಾರೆಲ್ಲ ವಾಸವಾಗಿದ್ರು ಅವರಿಗೆ ಪರ್ಯಾಯವಾಗಿ ಮನೆಯನ್ನು ಕಲ್ಪಿಸಿ ಕೊಡುವ ಪ್ರಯತ್ನ ಆಗ್ತಾ ಇದೆ. ಮಾನವೀಯತೆ ದೃಷ್ಟಿ ಅಷ್ಟೇ ಅಂತ ಹೇಳಿ ಇದಕ್ಕೆ ಸರ್ಕಾರ ಕೈಗೊಳ್ತಾ ಇರುವ ಕ್ರಮಕ್ಕೆ ಸಮರ್ಥನೆ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಸ್ಥಳೀಯ ಶಾಸಕರಾದ ಕೃಷ್ಣ ಬೈರೇಗೌಡರು. ಪ್ರಶ್ನೆ ಬರೋದಿಲ್ಲ, ಆಶ್ರಯ ಸಮಿತಿಗೆ ಇವೆಲ್ಲವೂ ಕೂಡ ಬರ್ತವೆ. ಆದ್ರೆ ಏನು ಮುಖ್ಯಮಂತ್ರಿಗಳ 1 ಲಕ್ಷ ಬಹುಮಹಡಿ ಮನೆ ಯೋಜನೆ ಇದೆ, ಅದರ ಅಡಿಯಲ್ಲಿ ಇದು ಮನೆ ಕೊಡುವಂತಹದ್ದು. ಸೊ ಅದಕ್ಕೆ ಒಂದು ಸ್ಥಳೀಯ ಶಾಸಕರಿಂದ ಏನು ಶಿಫಾರಸು ಬೇಕು ಅನ್ನುವಂಥದ್ದು, ಆ ರೀತಿ ಅದರ ನಿಯಮಾವಳಿ ಇದೆ. ಇವಾಗೆಲ್ಲ ಹಿಂದಿನಿಂದ ಇರುವಂಥ ನಿಯಮಾವಳಿ ಅದು. ಸ್ಥಳೀಯ ಶಾಸಕರು ಕಮಿಟಿಯಲ್ಲಿ ಅದನ್ನು ಅಪ್ರೂವ್ ಮಾಡಿಕೊಡ್ಬೇಕು ಅನ್ನುವಂಥದ್ದು ಇದೆ. ಸೊ ಆ ಪ್ರೊಸೀಜರನ್ನು ಫಾಲೋ ಮಾಡ್ತೇವೆ. ಅದಕ್ಕೆ ಮೊದಲು ಅವರು ಅರ್ಜಿ ಕೊಡಬೇಕು. ಆ ಅರ್ಜಿಯಲ್ಲಿ ಇದೊಂದು ಎಲಿಜಿಬಿಲಿಟಿ ಏನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅರ್ಹತೆ ನೋಡಬೇಕು ಅಂತ, ಅರ್ಹತೆ ನೋಡಿ ಅರ್ಹತೆ ಪರಿಶೀಲನೆ ಮಾಡಿ ಅಧಿಕಾರಿಗಳಿಂದ ಅರ್ಹತೆಯ ಬಗ್ಗೆ ವರದಿಯನ್ನ ತೆಗೆದುಕೊಂಡು ಅರ್ಹತೆ ವರದಿ ತೆಗೆದುಕೊಂಡು ಇದೇನು ಹೌಸಿಂಗ್ ಡಿಪಾರ್ಟ್ಮೆಂಟ್ ಸರ್ಕ್ಯುಲರ್ ಪ್ರಕಾರವಾಗಿ ಸ್ಥಳೀಯ ಶಾಸಕರು ಶಿಫಾರಸು ಅನ್ನುವಂಥದ್ದು ಇದೆ, ಅದನ್ನು ಕೂಡ ಮಾಡಿ ಆ ನಂತರ ಮಾಡ್ತೇವೆ. ರಿಪೋರ್ಟ್ ಅನ್ನೋ ಪ್ರಶ್ನೆ ಬರೋದಿಲ್ಲ, ಆಶ್ರಯ ಸಮಿತಿಗೆ ಇವೆಲ್ಲವೂ ಕೂಡ ಬರ್ತವೆ. ಆದ್ರೆ ಏನು ಮುಖ್ಯಮಂತ್ರಿಗಳ 1 ಲಕ್ಷ ಬಹುಮಹಡಿ ಮನೆ ಯೋಜನೆ ಇದೆ, ಅದರ ಅಡಿಯಲ್ಲಿ ಇದು ಮನೆ ಕೊಡುವಂತಹದ್ದು. ಸೊ ಅದಕ್ಕೆ ಒಂದು ಸ್ಥಳೀಯ ಶಾಸಕರಿಂದ ಏನು ಫಾರಿನ್ ಟ್ರಿಪ್ನಲ್ಲಿದ್ದ ಕೃಷ್ಣ ಬೈರೇಗೌಡರು ಇನ್ಫ್ಯಾಕ್ಟ್ ಈ ಕೋಗಿಲು ಬಡಾವಣೆಗೆ ಸಂಬಂಧಪಟ್ಟ ಕ್ಷೇತ್ರದ MLA ಕೂಡ ಇದೀಗ ಫಾರಿನ್ ಟ್ರಿಪ್ ಬಳಿಕ ಕೋಗಿಲು ಲೇಔಟ್ಗೆ ಭೇಟಿ ಕೊಟ್ಟಿದ್ದಾರೆ. ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು, ಅದನ್ನು ತೆರವು ಮಾಡಲಾಗಿದೆ. ಆದರೆ ಮಾನವೀಯತೆ ದೃಷ್ಟಿಯಿಂದ ಇವರಿಗೆಲ್ಲ ಪರ್ಯಾಯವಾಗಿ ಮನೆ ಕಲ್ಪಿಸಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅಷ್ಟೇ. ಸರ್ಕಾರಿ ಜಾಗ ಒತ್ತುವರಿ ತೆರವು ಮಾಡೋದು ಸರ್ಕಾರದ ಕೆಲಸ, ಅದನ್ನು ಮಾಡಿದೆ ಸರ್ಕಾರ. ಇದರ ಜೊತೆಗೆ ಅಲ್ಲಿ ಯಾರೆಲ್ಲ ವಾಸವಾಗಿದ್ರು ಅವರಿಗೆ ಪರ್ಯಾಯವಾಗಿ ಮನೆಯನ್ನು ಕಲ್ಪಿಸಿ ಕೊಡುವ ಪ್ರಯತ್ನ ಆಗ್ತಾ ಇದೆ. ಮಾನವೀಯತೆ ದೃಷ್ಟಿ ಅಷ್ಟೇ ಅಂತ ಹೇಳಿ ಇದಕ್ಕೆ ಸರ್ಕಾರ ಕೈಗೊಳ್ತಾ ಇರುವ ಕ್ರಮಕ್ಕೆ ಸಮರ್ಥನೆ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಸ್ಥಳೀಯ ಶಾಸಕರಾದ ಕೃಷ್ಣ ಬೈರೇಗೌಡರು. ಪ್ರಶ್ನೆ ಬರೋದಿಲ್ಲ, ಆಶ್ರಯ ಸಮಿತಿಗೆ ಇವೆಲ್ಲವೂ ಕೂಡ ಬರ್ತವೆ. ಆದ್ರೆ ಏನು ಮುಖ್ಯಮಂತ್ರಿಗಳ 1 ಲಕ್ಷ ಬಹುಮಹಡಿ ಮನೆ ಯೋಜನೆ ಇದೆ, ಅದರ ಅಡಿಯಲ್ಲಿ ಇದು ಮನೆ ಕೊಡುವಂತಹದ್ದು. ಸೊ ಅದಕ್ಕೆ ಒಂದು ಸ್ಥಳೀಯ ಶಾಸಕರಿಂದ ಏನು ಶಿಫಾರಸು ಬೇಕು ಅನ್ನುವಂಥದ್ದು, ಆ ರೀತಿ ಅದರ ನಿಯಮಾವಳಿ ಇದೆ. ಇವಾಗೆಲ್ಲ ಹಿಂದಿನಿಂದ ಇರುವಂಥ ನಿಯಮಾವಳಿ ಅದು. ಸ್ಥಳೀಯ ಶಾಸಕರು ಕಮಿಟಿಯಲ್ಲಿ ಅದನ್ನು ಅಪ್ರೂವ್ ಮಾಡಿಕೊಡ್ಬೇಕು ಅನ್ನುವಂಥದ್ದು ಇದೆ. ಸೊ ಆ ಪ್ರೊಸೀಜರನ್ನು ಫಾಲೋ ಮಾಡ್ತೇವೆ. ಅದಕ್ಕೆ ಮೊದಲು ಅವರು ಅರ್ಜಿ ಕೊಡಬೇಕು. ಆ ಅರ್ಜಿಯಲ್ಲಿ ಇದೊಂದು ಎಲಿಜಿಬಿಲಿಟಿ ಏನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅರ್ಹತೆ ನೋಡಬೇಕು ಅಂತ, ಅರ್ಹತೆ ನೋಡಿ ಅರ್ಹತೆ ಪರಿಶೀಲನೆ ಮಾಡಿ ಅಧಿಕಾರಿಗಳಿಂದ ಅರ್ಹತೆಯ ಬಗ್ಗೆ ವರದಿಯನ್ನ ತೆಗೆದುಕೊಂಡು ಅರ್ಹತೆ ವರದಿ ತೆಗೆದುಕೊಂಡು ಇದೇನು ಹೌಸಿಂಗ್ ಡಿಪಾರ್ಟ್ಮೆಂಟ್ ಸರ್ಕ್ಯುಲರ್ ಪ್ರಕಾರವಾಗಿ ಸ್ಥಳೀಯ ಶಾಸಕರು ಶಿಫಾರಸು ಅನ್ನುವಂಥದ್ದು ಇದೆ, ಅದನ್ನು ಕೂಡ ಮಾಡಿ ಆ ನಂತರ ಮಾಡ್ತೇವೆ. ರಿಪೋರ್ಟ್ ಅನ್ನೋ ಪ್ರಶ್ನೆ ಬರೋದಿಲ್ಲ, ಆಶ್ರಯ ಸಮಿತಿಗೆ ಇವೆಲ್ಲವೂ ಕೂಡ ಬರ್ತವೆ. ಆದ್ರೆ ಏನು ಮುಖ್ಯಮಂತ್ರಿಗಳ 1 ಲಕ್ಷ ಬಹುಮಹಡಿ ಮನೆ ಯೋಜನೆ ಇದೆ, ಅದರ ಅಡಿಯಲ್ಲಿ ಇದು ಮನೆ ಕೊಡುವಂತಹದ್ದು. ಸೊ ಅದಕ್ಕೆ ಒಂದು ಸ್ಥಳೀಯ ಶಾಸಕರಿಂದ ಏನು ಫಾರಿನ್ ಟ್ರಿಪ್ನಲ್ಲಿದ್ದ ಕೃಷ್ಣ ಬೈರೇಗೌಡರು ಇನ್ಫ್ಯಾಕ್ಟ್ ಈ ಕೋಗಿಲು ಬಡಾವಣೆಗೆ ಸಂಬಂಧಪಟ್ಟ ಕ್ಷೇತ್ರದ MLA ಕೂಡ ಇದೀಗ ಫಾರಿನ್ ಟ್ರಿಪ್ ಬಳಿಕ ಕೋಗಿಲು ಲೇಔಟ್ಗೆ ಭೇಟಿ ಕೊಟ್ಟಿದ್ದಾರೆ. ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು, ಅದನ್ನು ತೆರವು ಮಾಡಲಾಗಿದೆ. ಆದರೆ ಮಾನವೀಯತೆ ದೃಷ್ಟಿಯಿಂದ ಇವರಿಗೆಲ್ಲ ಪರ್ಯಾಯವಾಗಿ ಮನೆ ಕಲ್ಪಿಸಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅಷ್ಟೇ. ಸರ್ಕಾರಿ ಜಾಗ ಒತ್ತುವರಿ ತೆರವು ಮಾಡೋದು ಸರ್ಕಾರದ ಕೆಲಸ, ಅದನ್ನು ಮಾಡಿದೆ ಸರ್ಕಾರ. ಇದರ ಜೊತೆಗೆ ಅಲ್ಲಿ ಯಾರೆಲ್ಲ ವಾಸವಾಗಿದ್ರು ಅವರಿಗೆ ಪರ್ಯಾಯವಾಗಿ ಮನೆಯನ್ನು ಕಲ್ಪಿಸಿ ಕೊಡುವ ಪ್ರಯತ್ನ ಆಗ್ತಾ ಇದೆ. ಮಾನವೀಯತೆ ದೃಷ್ಟಿ ಅಷ್ಟೇ ಅಂತ ಹೇಳಿ ಇದಕ್ಕೆ ಸರ್ಕಾರ ಕೈಗೊಳ್ತಾ ಇರುವ ಕ್ರಮಕ್ಕೆ
ಸಮರ್ಥನೆ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಸ್ಥಳೀಯ ಶಾಸಕರಾದ ಕೃಷ್ಣ ಬೈರೇಗೌಡರು. ಪ್ರಶ್ನೆ ಬರೋದಿಲ್ಲ. ಆಶ್ರಯ ಸಮಿತಿಗೆ ಇವೆಲ್ಲವೂ ಕೂಡ ಬರ್ತವೆ. ಆದ್ರೆ ಏನು ಮುಖ್ಯಮಂತ್ರಿಗಳ 1,00,000 ಬಹುಮಹಡಿ ಮನೆ ಯೋಜನೆ ಇದೆ, ಅದರ ಅಡಿಯಲ್ಲಿ ಇದು ಮನೆ ಕೊಡುವಂತಹದ್ದು. ಸೊ ಅದಕ್ಕೆ ಒಂದು ಸ್ಥಳೀಯ ಶಾಸಕರಿಂದ ಏನು ಶಿಫಾರಸು ಬೇಕು ಅನ್ನುವಂತಹದ್ದು, ಆ ರೀತಿ ಅದರ ನಿಯಮಾವಳಿ ಇದೆ. ಇವಾಗೆಲ್ಲ ಇಂದಿನಿಂದ ಇರುವಂತ ನಿಯಮಾವಳಿ ಅದು. ಸ್ಥಳೀಯ ಶಾಸಕರು ಕಮಿಟಿಯಲ್ಲಿ ಅದನ್ನ ಅಪ್ರೂವ್ ಮಾಡಿಕೊಡ್ಬೇಕು ಅನ್ನುವಂಥದ್ದು ಇದೆ. ಸೊ ಆ ಪ್ರೊಸೀಜರನ್ನು ಫಾಲೋ ಮಾಡ್ತೇವೆ. ಅದಕ್ಕೆ ಮೊದಲು ಅವರು ಅರ್ಜಿ ಕೊಡಬೇಕು. ಆ ಅರ್ಜಿಯಲ್ಲಿ ಇದೊಂದು ಎಲಿಜಿಬಿಲಿಟಿ ಏನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅರ್ಹತೆ ನೋಡಬೇಕು ಅಂತ, ಅರ್ಹತೆ ನೋಡಿ ಅರ್ಹತೆ ಪರಿಶೀಲನೆ ಮಾಡಿ ಅಧಿಕಾರಿಗಳಿಂದ ಅರ್ಹತೆಯ ಬಗ್ಗೆ ವರದಿ ತೆಗೆದುಕೊಂಡು ಇದೇನು ಹೌಸಿಂಗ್ ಡಿಪಾರ್ಟ್ಮೆಂಟ್ ಸರ್ಕ್ಯುಲರ್ ಪ್ರಕಾರವಾಗಿ ಸ್ಥಳೀಯ ಶಾಸಕರು ಶಿಫಾರಸು ಅನ್ನುವಂಥದ್ದು ಇದೆ, ಅದನ್ನು ಕೂಡ ಮಾಡಿ ಆ ನಂತರ ಮಾಡ್ತೇವೆ. ರಿಪೋರ್ಟ್ ಅನ್ನೋ ಪ್ರಶ್ನೆ ಬರೋದಿಲ್ಲ. ಆಶ್ರಯ ಸಮಿತಿಗೆ ಇವೆಲ್ಲವೂ ಕೂಡ ಬರ್ತವೆ. ಆದ್ರೆ ಏನು ಮುಖ್ಯಮಂತ್ರಿಗಳ 1,00,000 ಬಹುಮಹಡಿ ಮನೆ ಯೋಜನೆ ಇದೆ, ಅದರ ಅಡಿಯಲ್ಲಿ ಇದು ಮನೆ ಕೊಡುವಂತಹದ್ದು. ಸೊ ಅದಕ್ಕೆ ಒಂದು ಸ್ಥಳೀಯ ಶಾಸಕರಿಂದ ಏನು ಫಾರಿನ್ ಟ್ರಿಪ್ನಲ್ಲಿದ್ದ ಕೃಷ್ಣ ಬೈರೇಗೌಡರು ಇನ್ಫ್ಯಾಕ್ಟ್ ಈ ಕೋಗಿಲು ಬಡಾವಣೆಗೆ ಸಂಬಂಧಪಟ್ಟ ಕ್ಷೇತ್ರದ MLA ಕೂಡ ಇದೀಗ ಫಾರಿನ್ ಟ್ರಿಪ್ ಬಳಿಕ ಕೋಗಿಲು ಲೇಔಟ್ಗೆ ಭೇಟಿ ಕೊಟ್ಟಿದ್ದಾರೆ. ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ರು, ಅದನ್ನು ತೆರವು ಮಾಡಲಾಗಿದೆ. ಆದರೆ ಮಾನವೀಯತೆ ದೃಷ್ಟಿಯಿಂದ ಇವರಿಗೆಲ್ಲ ಪರ್ಯಾಯವಾಗಿ ಮನೆ ಕಲ್ಪಿಸಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅಷ್ಟೇ. ಸರ್ಕಾರಿ ಜಾಗ ಒತ್ತುವರಿ ತೆರವು ಮಾಡೋದು ಸರ್ಕಾರದ ಕೆಲಸ, ಅದನ್ನು ಮಾಡಿದೆ ಸರ್ಕಾರ. ಇದರ ಜೊತೆಗೆ ಅಲ್ಲಿ ಯಾರೆಲ್ಲ ವಾಸವಾಗಿದ್ರು ಅವರಿಗೆ ಪರ್ಯಾಯವಾಗಿ ಮನೆಯನ್ನು ಕಲ್ಪಿಸಿ ಕೊಡುವ ಪ್ರಯತ್ನ ಆಗ್ತಾ ಇದೆ. ಮಾನವೀಯತೆ ದೃಷ್ಟಿ ಅಷ್ಟೇ ಅಂತ ಹೇಳಿ ಇದಕ್ಕೆ ಸರ್ಕಾರ ಕೈಗೊಳ್ತಾ ಇರುವ ಕ್ರಮಕ್ಕೆ ಸಮರ್ಥನೆ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಸ್ಥಳೀಯ ಶಾಸಕರಾದ ಕೃಷ್ಣ ಬೈರೇಗೌಡರು. ಪ್ರಶ್ನೆ ಬರೋದಿಲ್ಲ. ಆಶ್ರಯ ಸಮಿತಿಗೆ ಇವೆಲ್ಲವೂ ಕೂಡ ಬರ್ತವೆ. ಆದ್ರೆ ಏನು ಮುಖ್ಯಮಂತ್ರಿಗಳ 1,00,000 ಬಹುಮಹಡಿ ಮನೆ ಯೋಜನೆ ಇದೆ, ಅದರ ಅಡಿಯಲ್ಲಿ ಇದು ಮನೆ ಕೊಡುವಂತಹದ್ದು. ಸೊ ಅದಕ್ಕೆ ಒಂದು ಸ್ಥಳೀಯ ಶಾಸಕರಿಂದ ಏನು ಶಿಫಾರಸು ಬೇಕು ಅನ್ನುವಂತಹದ್ದು, ಆ ರೀತಿ ಅದರ ನಿಯಮಾವಳಿ ಇದೆ. ಇವಾಗೆಲ್ಲ ಇಂದಿನಿಂದ ಇರುವಂತ ನಿಯಮಾವಳಿ ಅದು. ಸ್ಥಳೀಯ ಶಾಸಕರು ಕಮಿಟಿಯಲ್ಲಿ ಅದನ್ನ ಅಪ್ರೂವ್ ಮಾಡಿಕೊಡ್ಬೇಕು ಅನ್ನುವಂಥದ್ದು ಇದೆ. ಸೊ ಆ ಪ್ರೊಸೀಜರನ್ನು ಫಾಲೋ ಮಾಡ್ತೇವೆ. ಅದಕ್ಕೆ ಮೊದಲು ಅವರು ಅರ್ಜಿ ಕೊಡಬೇಕು. ಆ ಅರ್ಜಿಯಲ್ಲಿ ಇದೊಂದು ಎಲಿಜಿಬಿಲಿಟಿ ಏನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅರ್ಹತೆ ನೋಡಬೇಕು ಅಂತ, ಅರ್ಹತೆ ನೋಡಿ ಅರ್ಹತೆ ಪರಿಶೀಲನೆ ಮಾಡಿ ಅಧಿಕಾರಿಗಳಿಂದ ಅರ್ಹತೆಯ ಬಗ್ಗೆ ವರದಿ ತೆಗೆದುಕೊಂಡು ಇದೇನು ಹೌಸಿಂಗ್ ಡಿಪಾರ್ಟ್ಮೆಂಟ್